ಚೆನ್ನಾಗಿ ವರ್ಕ್ ಮಾಡ್ತೀರಿ. ನಿಮ್ಮ ಪಕ್ಷದ ಬಗ್ಗೆ ಸುಮಾರು ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಗೊತ್ತಾಗಿಲ್ಲ ಆಡಳಿತ ಅಧಿಕಾರಿ ಅಂದರೆ ಯಾವ ಇಲ್ಲಿ ಸಂಸ್ಥೆಗೆ ಮಾತ್ರ ಸಂಸ್ಥೆಗೆ ಎಲ್ಲ ಕಾಮಗಾರಿ ಆಮೇಲೆ ಆಂಬುಲೆನ್ಸ್ ಎಲ್ಲ ಇದಕ್ಕೆ ಮುಖ್ಯ ಅಧಿಕಾರಿ ಬಿಡ ಸಾಕಷ್ಟು ನಾವು ಅಲ್ಲಿನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಸೂಪರಿಂಟೆಂಡೆಂಟ್ ಆಫ್ ಇನ್ಚಾರ್ಜ್ ಇದ್ದಾರೆ ಮೇಡಮ್ ಅವರು, ಅಲ್ಲಿ ಸಾಕಷ್ಟು ದೂರುಗಳು ಕೊಟ್ಟಿದ್ವಿ. ಅಲ್ಲಿ ಆಗ್ತಾ ಇಲ್ಲ ಸಮಸ್ಯೆಗಳು, ನಿರ್ದೇಶಕರಿಗೂ ಭಾಳಷ್ಟು ಸಲ ಗಮನ ಕೊಟ್ಟಿದ್ವಿ. ಆಮೇಲೆ ಸಾಕಷ್ಟು ಸಲ ಕೆಲವರಿಗೆ ಮಾಡಿದ್ವಿ, ಮನೆ ಕೂಡ ಮಾಡಿದ್ವಿ. ಸೊ ಏನು ಇಲ್ಲಿ ಪುರೋಗತಿ ಆಗಲಿ ಇಲ್ಲ ಅಥವಾ ಏನಾದರೂ ಪರಿಷ್ಕಾರ ಮಾಡುವ ವಿಚಾರವಾಗಿ ಏನು ನಮಗೆ ಕಂಡಿಲ್ಲ. ಸೊ ಈ ವಿಚಾರವಾಗಿ ನಾವು ಪ್ರತಿ ಸಾರಿ ನಿರ್ದೇಶಕರು ಏನಾದರೂ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅದಕ್ಕೆ ಸೊ ಎಲ್ಲವನ್ನು ನಾವು ಮುಂದೆ ಇಂಪ್ರೂವ್ ಮಾಡೋಕ್ಕಾಗಲ್ಲ. ಇನ್ನೂ ಕೆಲವು ಕೆಳಗಡೆ ವಿಭಾಗಗಳಿದ್ದಾವೆ, ಆ ವಿಭಾಗದ ಮುಖ್ಯಸ್ಥರಿದ್ದಾರೆ, ಆಮೇಲೆ ಒಂದು ಇನ್ಚಾರ್ಜ್ ಒಂದೊಂದು ವಾರ್ಡಿಗೆ ಒಂದೊಂದು ವಿಭಾಗಕ್ಕೆ ಇನ್ಚಾರ್ಜ್ ಇದ್ದಾರೆ, ಅವರಲ್ಲೇನೋ ಪರಿವರ್ತನೆ ಆಗಬೇಕು, ಅವರವರ ಜವಾಬ್ದಾರಿ ಹತ್ಕೋಬೇಕು ಅನ್ನೋ ಒಂದು ರೀತಿಯಲ್ಲಿ ಹೇಳೋದು. ಸೊ ನೀವು ಪ್ರತಿ ಸಾರಿ ನಮ್ಮನ್ನೇ ಏನು ಮಾಡ್ತೀವಿ ಪ್ರಶ್ನೆ ಮಾಡಿರ್ತೀರಿ, ಗಮನಕ್ಕೂ ಬೇರೆ ಬೇರೆ ಇದ್ದಾರೆ, ಅವ್ರ ಗಮನಕ್ಕೆ ತನ್ನಿ ಅನ್ನೋ ವಿಚಾರದಲ್ಲಿ ಹೇಳಿದರು. ಸೊ ಹಾಗಾಗಿ ನಮ್ಮ ಮೊದಲನೇ ಭೇಟಿ ನಮ್ಮ ಪಕ್ಷದಿಂದ. ಸೊ ನೀವೇನು ಹೇಳೋದು ಬರ್ತೀರಿ. ಸೊ ದಾರಿ ಕೊಟ್ಟಿದ್ದು ನಿರ್ದೇಶಕರು ಕೊಟ್ಟಿದ್ದು, ಮೇಡಮ್ ಕೊಟ್ಟಿದ್ದು, ಇದನ್ನೇ ಕೊಟ್ಟಿದ್ದು ಮೇಡಮ್ ರೋಗಿ ವಿಭಾಗ ನೋಂದಣಿ ಕೌಂಟರ್ಗಳನ್ನು ಹೆಚ್ಚಿಸುವುದು, ಎಕ್ಸ್ರೇ ಮೆಷಿನ್ ಇದು ನಮ್ಮ ಲಿಮಿಟ್ಸ್ ನಲ್ಲಿ ಇರುತ್ತೆ. ಬಟ್ ನಮಗೆ ಸ್ಟಾಫ್ ಕೊರತೆಯಿಂದ ಹೊರರೋಗಿ ಕೌಂಟರ್ಗಳನ್ನ ಹೆಚ್ಚಿಸಬೇಕು ಅಂತ ಕೇಳ್ತಿದ್ದೀನಿ. ಇದರ ಬಗ್ಗೆ ವೆರಿಫೈ ಮಾಡಿಸಬಹುದು. ಎಕ್ಸ್ರೇ ಮೆಷಿನ್ಗಳನ್ನು ಸಾರ್ವಜನಿಕ ಅನುಕೂಲಕ್ಕೆ ತಕ್ಕಂತೆ ಹೆಚ್ಚಿಸುವುದು, ಇದು ಸರ್ಕಾರದ ಗೌರ್ಮೆಂಟ್ ಹಂತದಲ್ಲಿರುತ್ತೆ. ಎಕ್ಸ್ರೇ ಮೆಷಿನ್ಸ್ ಹೆಚ್ಚು ಖರೀದಿ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟರೆ ಖಂಡಿತ ನಾವು ಅಳವಡಿಸ್ಕೊಳ್ತೀವಿ. ಇವಾಗ ಗೌರ್ಮೆಂಟ್ ಲೆವೆಲಲ್ಲಿ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ. ಹೊರರೋಗಿ ವಿಭಾಗಕ್ಕೆ ಕೌಂಟರ್ಗಳನ್ನು ಹೆಚ್ಚಿಸುವುದು, ನಾವು ಒಂದ್ಸತಿ ವಿಸಿಟ್ ಮಾಡಿ ನಾವು ಅದನ್ನ ಏನು ಕ್ರಮ ತಗೊಳ್ಬಹುದು. OPD ವಿಭಾಗದಲ್ಲಿ ಔಷಧಿಗಳನ್ನು ಹೊರಚೀಟಿ ಮಾಡಿ ಖಾಸಗಿ ಔಷಧಿಗೆ ಇದು 90%, 95% ಕಡಿಮೆ ಆಗಿದೆ. ಇವಾಗ ಎಲ್ಲಾ ಔಷಧಿಗಳನ್ನು ಇಲ್ಲಿಂದನೇ ಖರೀದಿ ಮಾಡಬೇಕು ಅಂದ್ರೆ ನಮ್ಮ ಕಡೆಯಿಂದಲೇ ಖರೀದಿ ಮಾಡಿ ಪೇಷಂಟ್ಸ್ ಗಳಿಗೆ ಕೊಡೋ ತರನೇ ನಾವು ಮಾಡ್ತಾ ಇದ್ದೀವಿ. ಒಂದು 5% ಆ ಕಡೆ ಈ ಕಡೆ ಆಗ್ತಿರಬಹುದು, ಬಟ್ ಹೆಚ್ಚಿನದಾಗಿ ಇದು ಕಡಿಮೆ ಆಗಿದೆ ಆಲ್ಮೋಸ್ಟ್. ವಿಮ್ಸ್ಗೆ ಬರುವ ರೋಗಿಗಳಿಗೆ ಇಲ್ಲಿ ದೊರೆಯುವ ಸೌಲಭ್ಯ ಪಟ್ಟಿಯನ್ನು ಮತ್ತು ಸಂಬಂಧಪಟ್ಟ ವೈದ್ಯರು ಮತ್ತು ಅಧಿಕಾರಿಗಳು ಬಹಳಷ್ಟು ಕಮ್ಯುನಿಕೇಶನ್ ಪ್ರಾಬ್ಲಮ್ ಇದೆ ಮೇಡಮ್. ಒಬ್ರು ಏನೋ ಅನಕ್ಷರಸ್ಥ ಬಂದ್ರೆ ಅವರಿಗೆ ಏನೋ ಮಾಹಿತಿ ಇರಲ್ಲ, ಅವರು ಗಾಬರಿ ಆಗಿರ್ತಾರೆ, ಪೇಷಂಟ್ ಕಡೆ ಒಂದು ಆತಂಕ ಇರುತ್ತೆ. ಆಮೇಲೆ ಸಂಬಂಧಪಟ್ಟ ಒಂದು ರೂಮ್ ಸಿಗಲ್ಲ, ಸಂಬಂಧಪಟ್ಟ ಅಧಿಕಾರಿಗಳ ಮಾಹಿತಿ ಅಧಿಕಾರಿಗಳಿಂದ ಒಂದು ಮಾಹಿತಿ ಸಿಗಲ್ಲ, ಯಾರು ಎಲ್ಲಿ ಹೋಗೋದು, ಅದು ದೊಡ್ಡ ಕೊರತೆ ಇದೆ. ಮತ್ತು ವೈದ್ಯ ದುರವಣೆ ರಕ್ತ ಪರೀಕ್ಷೆ ವರದಿ